ದಂಡೋತಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಪ್ರಕರಣಕ್ಕೆ ಕಾರಣವಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ಆಗ್ರಹಿಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ವಹಿಸುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಥಳೀಯ ವಸತಿ ಶಾಲೆಗಳಿಗೆ ಸಮಸ್ಯೆಗಳತ್ತ ಹೆಚ್ಚಿನ ಗಮನ ಹರಿಸಿ ತಾಲೂಕಿನ ಎಲ್ಲ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಮೂಲಸೌಕರ್ಯಗಳು ಹಾಗೂ ಆಹಾರದ ಗುಣಮಟ್ಟ ಪರಿಶೀಲಿಸಬೇಕೆಂದು ಒತ್ತಾಯಿಸಿದರು. ದಂಡೋತಿ ವಸತಿ ಶಾಲೆಗಳಲ್ಲಿ ಕಳಪೆ ಆಹಾರ, ಶುದ್ಧ ಕುಡಿಯುವ ನೀರಿನ ಕೊರತೆ, ಮೂಲಭೂತ ಸೌಲಭ್ಯಗಳ ಅಭಾವ ಸೇರಿದಂತೆ ಹಲವು ಸಮಸ್ಯೆಗಳಿವೆ ಎಂದು ಆರೋಪಿಸಿದರು. ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಬೆಣ್ಣೂರ್ಕರ್ ಮಾತನಾಡಿ, ಯಾವಾಗಲೂ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ಸಚಿವರು ಕರ್ತವ್ಯಬದ್ಧವಿದ್ದರೆ ಮೊದಲು ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಅರಿತು ಪರಿಹಾರಕ್ಕೆ ಮುಂದಾಗಬೇಕು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಚಿವರು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಸ್ವತಃ ಪರಿಶೀಲಿಸಬೇಕು. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಹೂಗಾರ್, ಮಲ್ಲಿಕಾರ್ಜುನ್ ಇಟ್ಕೆ, ಪುರಸಭೆ ಮಾಜಿ ಅಧ್ಯಕ್ಷ ನಾಗರಾಜ್ ಬಂಕಲ್ಗೆ, ಮಾಜಿ ಸದಸ್ಯ ಸುರೇಶ್ ಬೆನಕನಳ್ಳಿ, ನಾಗರಾಜ್ ಹೂಗಾರ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ರಾಜು ದೊರೆ, ಪಕ್ಷದ ವಕ್ತಾರ್ ಶಿವರಾಜ್ ಚವ್ಹಾಣ್ ಹಾಗೂ ಅಂಬರೀಶ್ ರಂಗನೂರ್ ಉಪಸ್ಥಿತರಿದ್ದರು. ಅಣ್ಣಾರಾಯ್ ವಿ ಯುನಿ, ಆರ್ಚ 32 ಕನ್ನಡ ನ್ಯೂಸ್, ಚಿತ್ತಾಪುರ್. ಹಾಸ್ಟೆಲ್ಗಳಿಗೆ ಆ ಹಾಸ್ಟೆಲಲ್ಲಿರುವಂಥ ಮಕ್ಕಳು ಯಾರನ್ನೋದು ಮನವರಿಕೆ ಮಾಡಿಕೊಳ್ಳಿ. ಅಲ್ಲಿರುವಂಥ ತೊಂದರೆಗಳು ಯಾಕಂತಂದರೆ ಬೆಂಗಳೂರಲ್ಲಿ ಕುಂತ್ಗಿಸಿ, ಕಲಬುರಗಿದಾಗ ಒಂದಿನ ಬಂದ್ಗಿಸಿ ಪೇಪರ್ದಾಗ ಭಾಷಣದಾಗ ಹೇಳಿದ್ರೆ ಆಗಲ್ಲ. ಸ್ಥಳೀಯವಾಗಿ ವಸತಿ ಶಾಲೆಗಳಿಗೆ ಇಲ್ಲಿ ತನಕ ನೀವು ಎಷ್ಟು ಭೇಟಿ ಕೊಟ್ಟಿರೋ ಬಂದು ನಿಮ್ಮ ಆತ್ಮಸಾಕ್ಷಿ ಕೇಳ್ತಾರೆ. ಯಾಕಂದರೆ ಅಲ್ಲಿ ದಿನನಿತ್ಯ ಇದ್ದಾಗ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರನ್ನ ಅಂತ ನೀವು, ನಾನು ಈ ವಿಷಯ, ಈ ಮುರಾರ್ಜಿ ಶಾಲೆ ವಿಷಯ ರಾಜಕೀಯವಾಗಿ ಬಳಕೆ ಮಾಡ್ಕೊಳತ್ತಿಲ್ಲ, ಆದರೆ ನಿಮಗೆ ಹೇಳೋಕೆ ಇಷ್ಟಪಡ್ಲತ್ತೀನಿ. ಅಲ್ಲಿರುವಂಥ ಮಕ್ಕಳು ಎಲ್ಲ ಜಾತಿ ಮಕ್ಕಳು 25% ಎಲ್ಲ ಜಾತಿ ಮಕ್ಕಳು, ಈಗ ದಲಿತರ ಹಾಸ್ಟೆಲ್ ಇದ್ದಲ್ಲಿನೂ ಕೂಡ 25% ಮಕ್ಕಳು ಎಲ್ಲ ಜಾತಿಯವ್ರಲ್ಲೇ ಇರ್ತಾರೆ. ಆ ಮೈನಾರಿಟಿನ ಆದಂಥ ಘಟನೆಯಲ್ಲಿ ಅಲ್ಲಿನೂ ಎಲ್ಲ ಜಾತಿ ಮಕ್ಕಳರ. ನಾನು ಹೇಳೋ ಒಂದು ವಿಷಯ ಯಾಕಂತಂದರೆ, ಚಿತ್ತಾಪುರಿನಲ್ಲಿ ವಸತಿ ಶಾಲೆಗಳಿಗೆ ತಾವು ಯಾಕೆ ಭೇಟಿ ಕೊಡ್ಬೇಕಂತೀರ ಅಂತಂದ್ರೆ, ನೀವು ದಿನನಿತ್ಯದಾಗ ಹೇಳೋರಂಥ ಬುದ್ಧ, ಬಸವ, ಅಂಬೇಡ್ಕರ್ ವಿಷಯ ಹೇಳ್ತಿರಲ್ಲ, ನಿಜವಾಗ್ಲೂ ಕೂಡ ನಿಮ್ಮ ಬಳಿ ಪ್ರಾಮಾಣಿಕತೆ ಇತ್ತಂದ್ರೆ ಮಾಡಿಕೊಡ್ರಿ. ಯಾಕಂದ್ರೆ ಅಲ್ಲಿರುವಂಥ ಮಕ್ಕಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ಅಲ್ಲಿರುವಂಥ ವ್ಯವಸ್ಥೆ ಪೈಲೆ ಮನಗಂಡ್ರಿ. ಯಾರು ಹೇಳ್ಯಾರಂದ್ರೇ ಯಾರ ಮೇಲೆ ಕೇಸ್ ಮಾಡ್ತೀರಿ ಅಂತಂದು ಒಂದು ನಡವಳಿಕೆ ಅದಲ್ಲ, ಪೈಲೆ ಅದಕ್ಕೆ ಕೈ ಬಿಡ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಅಲ್ಲಿ ಒಂದು ವೇಳೆ ನಿನ್ನೆ ದಿನ 3 ಜನ ನರ್ಸ್ಗಳು ಇರ್ತಿದ್ರು. ಇವತ್ತು ಎಲ್ಲರಲ್ಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ 30 ಜನ. ಯಾಕಂತಂದ್ರೆ ಚಿತ್ತಾಪುರದಲ್ಲಿ 30 ಜನ ವಿದ್ಯಾರ್ಥಿಗಳಿಗೆ ತಂದು ಅಡ್ಮಿಟ್ ಮಾಡಿದ್ರು. ದಂಡೋತ್ಯಾಗ 15 ಜನ. ಆದ್ರೆ ಕಲಬುರಗಿದಾಗ ಅಂಥ ನಿಟ್ಟಿನಲ್ಲಿ ಬಂದ್ಗೇಸಿ ಎಲ್ಲರನ್ನು ಕೂಡ ಪ್ರೋತ್ಸಾಹ ಮಾಡಿರ. 100 ಜನಗಳು ಬಂದಿರ್ಬೋದು, ಅಲ್ಲಿವರೆಗೂ ಯಾರು ಇರಲಿಲ್ಲ. ಆ ನರ್ಸ್ಗಳೇ ಇವತ್ತು ಮಕ್ಕಳಿಗೆ ಎಲ್ಲ ರೀತಿಯಾಗಿ ಸರ್ಕಾರ ಮಾಡ್ಲಕ್ಕ ಊರಿನ ನಾಗರಿಕರು ನಾವು ಸಪೋರ್ಟ್ ಮಾಡಿರೋ ಮತ್ತು ಪೈಲೆ ನೀವು ಮನಗಾಡಬೇಕು. ಯಾಕೆ ನಾವು ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅಲ್ಲಿ ನಾನು ಸ್ಥಳೀಯವಾಗಿದ್ದವು ಇದ್ದೀನಿ. ಆ ಮಕ್ಕಳಿಗೆ ಏಕಿ ಮಾಡಿಸ್ಬೇಕಾದ್ರೆ ನಾನು ಕೂಡ ಹೋಗಿ ಎತ್ಕೊಂಡು ಹೋಗಿ ಏಕಿ ಮಾಡಿಸೀನಿ. ಇಲ್ಲಿದ್ದಂಥ ಪತ್ರಕರ್ತರಿಗೆ ಕೆಲವರಿಗೆ ಗೊತ್ತದ, ನೋಡಿದಿರಿ. ನಾವು ಯಾಕೆ ಹೇಳತ್ತೀವಿ ಅಂದ್ರೆ, ಇದಕ್ಕೆ ರಾಜಕೀಯ ಮಾಡ್ಬೇಕನ್ನೋದಲ್ಲ. ನೀವು ನಿಜವಾಗ್ಲೂ ಕೂಡ ಏನು 3 ಹೆಸರು ಹೇಳ್ತಿರಲ್ಲ, ನಮ್ಮ ಬುದ್ಧ, ಬಸವ, ಅಂಬೇಡ್ಕರ್ ಹೆಸರು ಹೇಳ್ತಿರಲ್ಲ, ನಿಮ್ಮ ಬಳಿ ಪ್ರಾಮಾಣಿಕತೆ ಇತ್ತಂದ್ರೆ ಫಸ್ಟ್ ಹಾಸ್ಟೆಲ್ ವಿಸಿಟ್ ಮಾಡಿರಿ. ಒಂದು ದಿನನಿತ್ಯದ ಕುಂತು ಪೇಪರ್ದಾಗ ಹೇಳೋದಲ್ಲ, ನೀವು ಹಾಸ್ಟೆಲ್ ವಿಸಿಟ್ ಮಾಡಿ ಈ ಮಕ್ಕಳ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ. ಇದು ಒಂದೇ ಸಲ ಆದದಂಥದ್ದಲ್ಲ. ತಾಲೂಕಿನಲ್ಲಿ ಅದ್ರಾಗ ನಿಮ್ಮ ಅಧಿಕಾರಿಗಳು ಇಂಥವೆಲ್ಲ ಮುಚ್ಚಾಕ್ಲತ್ತಾರ. ಅದು ಇದು 2ನೇ ಸಲ ಆದ್ರೂ ಕೂಡ ನೀವು ಇಲ್ಲಿವರೆಗೂ ಕೂಡ ಗಮನಿಸಲಿಲ್ಲ. ಇಲ್ಲೇ ಮನೆ ತಾನೇ PUC ಕಾಲೇಜುಗಳು ಇದ್ದಂಥದ್ದು 200 ವಿದ್ಯಾರ್ಥಿ ಇದ್ದಲ್ಲಿ ಇಡೀ ವ್ಯವಸ್ಥೆ ತಾಟ್ ಬಾರಿಸ್ಕೊತ ಬಂದು ರೋಡಿಗೆ ಸ್ಟ್ರೈಕ್ ಮಾಡಿದಾಗ ಕೇಳೋರು ಯಾರೂ ಇರಲಿಲ್ಲ. ಮತ್ತೆ ಎಲ್ಲೋ ಹೋಗಿ ಊಟ ಮಾಡಬೇಕಾದಂಥ ಪರಿಸ್ಥಿತಿ ಮಕ್ಕಳಿಗೆ ಬಂತು. ನಾನು ಹೇಳೋದು ಇಷ್ಟೇ ನಿಮ್ಗೆ, ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ದಲಿತರ ಮಕ್ಕಳು, ಹಿಂದುಳಿದರ ಮಕ್ಕಳು, ಅಲ್ಪಸಂಖ್ಯಾತ ಮಕ್ಕಳು, ಮುಂದುವರೆದ ಜಾತಿಯ ಮಕ್ಕಳನ್ನು ಕೂಡ ಇವತ್ತು ವಸತಿ ಶಾಲೆಯಲ್ಲಿ ಎಷ್ಟು ತೊಂದರೆದಾಗರ ಅಂತ ಕೂಡ
ನೀವು ಸ್ವಂತ ವಿಸಿಟ್ ಮಾಡಿರಿ. ಅವತ್ತು ನಿಮ್ಮ ಮನವರಿಕೆ ಆಗ್ತದೆ. ಎಲ್ಲೇನೋ ನಾನು ಮಂತ್ರಿ ಇದ್ದೀನಿ, ಅಲ್ಲಿ ಮಂದಿ ಕಳಿಸಿನಿ, ಎಲ್ಲ ಆಗಿತ್ತು, ಆಗೋತಿತ್ತು, ಯಾರು ಇರಲಿಲ್ಲ ಅಂತ ಸಂದರ್ಭದಾಗ ಇಲ್ಲಿ ಸಪೋರ್ಟ್ ಮಾಡಿದ್ರೆ ಪೈಲೆ ಧನ್ಯವಾದ ಹೇಳೋದು ಮಾಡಿರಿ. ಕೆಲವೆಲ್ಲ ಸಣ್ಣ ಪುಟ್ಟ ಘಟನೆಗಳು ಎಲ್ಲಿನ ಆದಾಗ ಅದಕ್ಕೆ ಖಂಡಿಸ್ಬೇಕಿಲ್ಲ ಅಂತಿಲ್ಲ. ಅದು ಬಿಟ್ಟು ಸರ್ಕಾರ ಮಾಡೋದು ಯಾರು? ಚಿತ್ತಾಪುರಿ ನಾಗರಿಕರು 30 ಜನ ವಿದ್ಯಾರ್ಥಿಗಳಿಗೆ ಎತ್ಕೊಂಡು ಹೋದ್ರೆ 3 ಜನ ಅಲ್ಲಿ ಒಳಗೆ ಹೋಗಿ ಇದು ಇಂಜೆಕ್ಷನ್ ಚುಚ್ಚೋದು, ಇದು ಇಂಜೆಕ್ಷನ್ ಚುಚ್ಚೋ ಟೈಮಿಗೆ ಕೈಗೆ ಚುಚ್ಚಾರ ನಮ್ಮವ್ರಿಗೂ. ಅಂದ್ರೆ ಅಷ್ಟು ಒಂದು ಅವ್ರ ಮೇಲೆ ಇದಿತ್ತು ಪ್ರೆಷರ್. ನರ್ಸ್ಗಳು ಒಬ್ಬ ಇದು ಡಾಕ್ಟರ್ ಇರಲಿಲ್ಲ ಆ ಸಂದರ್ಭದಲ್ಲಿ ಅದು ಮನಗಂಡ್ರೆ ನೀವು ಪೈಲೆ ಏನು ಪರಿಸ್ಥಿತಿ ಯಾಕಾಯ್ತು, ಇಷ್ಟು ಜನ ಬರಬೇಕಾದ್ರೆ ಇದು ಪೈಲೆ ಮನಗಂಡು ಎಲ್ಲಿ ತಪ್ಪು ನಡೆದವ ಆ ತಪ್ಪಿಗೆ ಸರಿಪಡಿಸೋಂಥ ವ್ಯವಸ್ಥೆ ಮಾಡೋದು ಬಿಟ್ಟಿಗೆಸಿ ಮಾತ್ರ ತಪ್ಪಿನ ಮೇಲೆ ತಪ್ಪು ಮಾಡ್ಲಕ್ಕ ಯಾರನ್ನ ಏನೋ ಮಾಡಿದ್ರು ಅಂದ್ರೆ ನಾನು ಕೇಸ್ ಮಾಡಿಸ್ತೀನಿ, ಅದು ಮಾಡ್ತೀನಿ ಅಂದ್ರೆ ಇಂಥ ದಬ್ಬಾಳಿಕೆ ಬಿಹಾರದಲ್ಲಿ ಇಲ್ಲೆಡೆನಂತೂ ಸಾಧ್ಯ ಇಲ್ಲ ಮಾಡಿ ಇರ್ಬೋದು. ನೀವು ಮಂತ್ರಿ ಇರ್ಬೋದು, ಇಲ್ಲ ಅಂತಿಲ್ಲ. ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಪ್ರಾಮಾಣಿಕತೆ ಇತ್ತಂತಂದ್ರೆ ಹಾಸ್ಟೆಲಲ್ಲಿ ನಡೆದಂಥ ವ್ಯವಸ್ಥೆಗಳು ನೀವು ಗುರುತಿಸ್ಕೊಳ್ರಿ, ಅದು ನಿಮಗೆ ಮನವರಿಕೆ ಮಾಡ್ಕೊಳ್ರಿ. ಯಾಕಂದ್ರೆ ಮಕ್ಕಳಿಗೆ ಇದು ಒಂದೇ ಅಲ್ಲ. ನಾನು ಕೂಡ ಅಲ್ಲಿ ಹೋಗಿದ್ದೇವೆ, ಹಾಸ್ಪಿಟಲ್ ನೀವು ವಿಸಿಟ್ ಮಾಡಿರಿ. ಅಲ್ಲಿ ವಿಸಿಟ್ ಮಾಡಿದಾಗ ಬಾತ್ರೂಮಿನ ವಾಸ ಹೊಂಟಿತ್ತು, ನಮ್ಗೆ ಸರಿ ಅನಿಸ್ಲಿಲ್ಲ. ಯಾಕೆ ಆಪ್ರೇಷನ್ ಆಗಿತ್ತು ಅಲ್ಲಿನೂ ಕೂಡ, ಡಾಕ್ಟರ್ಗಳು ಇಲ್ಲ, ತಾಲೂಕು ಪ್ಲೇಸ್ ಅದ. ಇಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಯಾವೊಂದು ಡಾಕ್ಟರ್ ಇಲ್ಲ ಅವ್ರನ್ನ ಶಿಸ್ತಿನ ಕ್ರಮ ತಗೊಂಡ್ಬಿಟ್ಟು ಯಾರಲ್ಲಿ ಮಂದಿ ಬಂದಾರ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಂದ್ರೆ ನಿಮ್ಮ ಇದು ಎಷ್ಟು ಅಂತ ನೀವೇ ಅರ್ಥ ಮಾಡ್ತಾರೆ. ಬೇರೆ ಹೇಳೋದು ಬೇಕಾಗಿಲ್ಲ. ಅದು ನಿಮ್ಮ ಅಧಿಕಾರಿಗಳು ತಮ್ಮ ತಪ್ಪು ಮುಚ್ಚಾಯಿಕ ಸಲಕ್ಕಾಗಿ ನಿಮಗೆ ಏನಾದ್ರೂ ಸುಳ್ಳು ಮಾಹಿತಿ ಕೊಡ್ತಾರ. ನೀವೇ ಸ್ವಂತ ಭಾಗಿಯಾಗಿ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿರಿ. ಒಂದೇ ಹಾಸ್ಟೆಲ್ಗಲ್ಲ, ಮೊರಾರ್ಜಿ ಶಾಲೆ ಹಾಸ್ಟೆಲ್ಗಳು ಅಂದ್ರೆ ಯಾಕೆ ಮಾಡ್ತಾರ? ಅಲ್ಲಿ ಟೀಚರ್ ಇರ್ಬೇಕು, ಅಲ್ಲೇ ಇರ್ತದೆ, ಅವ್ರಿಗೆ ರೆಸಿಡೆನ್ಸಿಯಲ್ ಇರ್ತದೆ. ಯಾರು ಬಂದ್ರೆ ಅಲ್ಲಿ ಯಾರೂ ಬರಲಿಲ್ಲ, ಸೂಪರೆಂಟ್ ವಾರ್ಡನ್ ಬರಲಿಲ್ಲ. ಮಕ್ಕಳಿಗೆ ನಾವೆಲ್ಲರೂ ಇಟ್ಕೊಂಡು ಹೋಗಿ ಒಳಗೆ ಹಾಕ್ಬೇಕಂತ ಪರಿಸ್ಥಿತಿ ಬಂತು. ಇಂಥ ವ್ಯವಸ್ಥೆ ಅದ. ಅದು ಮನಗಂಡ್ರೆ ನೀವು ಪೈಲೆ ಏನು ತಪ್ಪುಗಳು ನಡೆದವ ಅಧಿಕಾರಿಗಳು ಹೇಳೋದು ಕೇಳಬೇಡ್ರಿ. ಅಧಿಕಾರಿಗಳು ತಪ್ಪು ಮಾಡೋದು ಮುಷೈನ ಮೇಲೆ ಕೇಳ್ತಾರೆ ಇಂಥ ವಿಷಯಗಳು. ಅದಕ್ಕೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ನಿಮ್ಮಲ್ಲಿ ಸ್ವಾಭಿಮಾನ ಇತ್ತು, ಅಂಬೇಡ್ಕರ್ ಬುದ್ಧ ಅಂತೇನೆ, ಆದ್ರೂ ನಿಮ್ಮಲ್ಲಿ ಇರೋಂಥ ಗುಣ ಏನಾಯ್ತು ಅಂತಂದ್ರೆ ನೀವು ನಿಜವಾಗ್ಲೂ ಹಾಸ್ಟೆಲ್ಗಳಿಗೆ ಭೇಟಿ ಕೊಡ್ರಿ. ಅಲ್ಲಿರೋಂಥ ಮಕ್ಕಳು ನಿಮಗೆ ಗೊತ್ತಿಲ್ಲ, ಹಾಸ್ಟೆಲ್ ನೀವು ಉಂಡಿ, ನಾವು ಉಂಡೀವಿ, ನಮಗೆ ಗೊತ್ತಿಲ್ಲ ಹಾಸ್ಟೆಲ್ ಪರಿಸ್ಥಿತಿ ಏನಂತ ಕೇಸಿ. ಅದಕ್ಕೆ ನೀವು ನಿಜವಾಗ್ಲೂ ತಿಳ್ಕೊಬೇಕಾದ್ರೆ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡ್ರಿ ಅಂತ ನಾನು ಒತ್ತಾಯ ಅದ.